ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸಿಬ್ಬಂದಿಗಿಲ್ಲ ಸುರಕ್ಷತೆ ಅಂತಕ್ಕಂಥ ಪ್ರಶ್ನೆ ಪದೇ ಪದೇ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಸುರಕ್ಷಣೆ ಇಲ್ಲದಂತಾಗಿರ್ತಕ್ಕಂಥದ್ದು ಬಿಎಂಟಿಸಿ ಚಾಲಕರು ಹಾಗೂ ಅಲ್ಲಿನ ನಿರ್ವಾಹಕರಿಗೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸಿಬ್ಬಂದಿಗಿಲ್ಲ ಸುರಕ್ಷತೆ, ಪದೇ ಪದೇ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಬಿಎಂಟಿಸಿ ಡ್ರೈವರ್ ಹಾಗೂ ಕಂಡಕ್ಟರ್ಗಳು ನಡುಗ್ತಾ ಇರತಕ್ಕಂಥದ್ದು ಕೆಲಸ ಮಾಡೋದಕ್ಕೆ. ಬಿಎಂಟಿಸಿ ಸಿಬ್ಬಂದಿ ಮೇಲೆ ಪದೇ ಪದೇ ಅಟ್ಯಾಕ್ ಯಾಕಾಗ್ತಾ ಇದೆ? ಸಿಬ್ಬಂದಿ ಮೇಲಿನ ಹಲ್ಲೆಗೆ ನಡುಗಿದ ಚಾಲಕರು ಹಾಗೂ ನಿರ್ವಾಹಕರು. ಸಣ್ಣ ಪುಟ್ಟ ವಿಚಾರಕ್ಕೂ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ ಜನರು. 3 ತಿಂಗಳಲ್ಲಿ ಬರೋಬ್ಬರಿ 9 ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈ ರೀತಿಯಾದ ಪ್ರಕರಣಗಳು ಸಿನಿಮಾ ಸ್ಟೈಲ್ನಲ್ಲಿ ಬಸ್ಗೆ ಹತ್ತಿ ಹಲ್ಲೆ ನಡೆಸುತ್ತಿರುತ್ತಾರೆ ಜನರು. ಪದೇ ಪದೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಿಎಂಟಿಸಿಯ ಸಿಬ್ಬಂದಿಗಳು. ಸುರಕ್ಷೆ ಇಲ್ಲದಂತಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ಬಿಎಂಟಿಸಿ ಡ್ರೈವರ್ ಹಾಗೂ ಕಂಡಕ್ಟರ್ಗಳು ಗಡಗಡ ನಡುಗ್ತಾ ಇದ್ದಾರೆ ಬಿಎಂಟಿಸಿಯಲ್ಲಿ ವರ್ಕ್ ಮಾಡೋದಕ್ಕೆ. ಬಿಎಂಟಿಸಿ ಸಿಬ್ಬಂದಿ ಮೇಲೆ ಪದೇ ಪದೇ ಅಟ್ಯಾಕ್ ಯಾಕೆ ಆಗ್ತಾ ಇದೆ? ಸಿಬ್ಬಂದಿ ಮೇಲಿನ ಹಲ್ಲೆಗೆ ನಡುಗಿದ ಚಾಲಕರು ಹಾಗೂ ನಿರ್ವಾಹಕರು. ಸಣ್ಣ ಪುಟ್ಟ ವಿಚಾರಕ್ಕೂ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ ಜನರು. ಬಸ್ಗೆ ಸೈಡ್ ಬಿಡ್ತಿಲ್ಲ ಅಂತ, ಅಥವಾ ಬಸ್ ಹಾರನ್ ಮಾಡಿಲ್ಲ ಅಂತ ಓವರ್ಟೇಕ್ ಮಾಡೋದು, ಮತ್ತೆ ಚಾಲಕರು ಹಾಗೂ ನಿರ್ವಾಹಕರಿಗೆ ಥಳಿತ ಮಾಡೋದು, ಒಳಗಡೆ ಕಂಡಕ್ಟರ್ಗೆ ಚಾಕು ಎರಿಯೋದು, ಇದೇ ರೀತಿ ಪದೇ ಪದೇ ಕೇಸ್ಗಳು ಹೊರಬರ್ತಾ ಇರತಕ್ಕಂಥದ್ದು. ನಮಗೆ ಬಿಎಂಟಿಸಿ ಡ್ಯೂಟಿ ಬೇಡವೇ ಬೇಡ ಅಂತ ಇದ್ದಾರೆ ಚಾಲಕರು ಹಾಗೂ ನಿರ್ವಾಹಕರು. ಬಸ್ ವಾರ್ನ್ ವಿಚಾರಕ್ಕೆ ಗಲಾಟೆ, ಸ್ಕೂಟರ್ ಸೈಡ್ ಬಿಟ್ಟಿಲ್ಲ ಅಂತ ಥಳಿತ. ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದರೆ ಕಠಿಣ ಕ್ರಮ ಎಂದಿರುವ ಸಾರಿಗೆ ಸಚಿವರು, ಆದರೆ ಯಾವುದೇ ಒಂದು ಕ್ರಮ ಜರುಗ್ತಾ ಇಲ್ಲ. ಆದರೂ ನಗರದಲ್ಲಿ ನಿಲ್ಲುತ್ತಿಲ್ಲ ಕರ್ತವ್ಯದ ವೇಳೆ ಹಲ್ಲೆ. ಬಿಎಂಟಿಸಿ ಸಿಬ್ಬಂದಿಗೆ ಭಯದಿಂದ ಕೆಲಸ ಮಾಡುವ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಹೀಗಾಗಿ ಪ್ರತಿದಿನ ಡ್ಯೂಟಿಗೆ ಬರಲು ಸಿಬ್ಬಂದಿ ಹಿಂದೇಟು ಹಾಕ್ತಾ ಇದ್ದಾರೆ ಚಾಲಕರು ಹಾಗೂ ನಿರ್ವಾಹಕರಿಗೂ. ಶಕ್ತಿ ಯೋಜನೆ ಜಾರಿ ಬಳಿಕ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಇದರಿಂದ ಕಂಡಕ್ಟರ್ಗೆ ಬಸ್ನಲ್ಲಿ ಟಿಕೆಟ್ ವಿತರಣೆ ಸಹ ಒಂದು ಸವಾಲಾಗಿರ್ತಕ್ಕಂಥದ್ದು. ಪ್ರಯಾಣಿಕರ ನಡೆಯಿಂದ ಬೇಸತ್ತ ಬಿಎಂಟಿಸಿ ಚಾಲಕರು ಹಾಗೂ ನಿರ್ವಾಹಕರು. ಸಿಬ್ಬಂದಿ ಮೇಲೆ ಸಾಲು ಸಾಲು ಹಲ್ಲೆಯಿಂದ ಇತರೆ ನೌಕರರಿಗೆ ಭಯ ಆಗಿರ್ತಕ್ಕಂಥದ್ದು ಬಿಎಂಟಿಸಿಯಲ್ಲಿ. ನಮಗೆ ಬಿಎಂಟಿಸಿ ಡ್ಯೂಟಿ ಬೇಡವೇ ಬೇಡ ಅಂತ ಗೋಗರಿತಿದ್ದಾರೆ ಬಿಎಂಟಿಸಿಯ ಸಿಬ್ಬಂದಿಗಳು. ಬಸ್ ವಾರ್ನ ವಿಚಾರಕ್ಕೆ ಗಲಾಟೆ ನಡೆಯುತ್ತೆ, ಸ್ಕೂಟರ್ ಸೈಡ್ ಬಿಟ್ಟಿಲ್ಲ ಅಂತ ಥಳಿತ, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಚಾಕು ಇರಿಯೋದು, ಈ ರೀತಿಯಾದ ಒಂದು ಪ್ರಕರಣಗಳು ಪದೇ ಪದೇ ಕಂಡು ಬರ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಬಿಎಂಟಿಸಿಯಲ್ಲಿ. ಆದರೂ ನಗರದಲ್ಲಿ ನಿಲ್ಲುತ್ತಿಲ್ಲ ಕರ್ತವ್ಯದ ವೇಳೆ ಹಲ್ಲೆಗಳು. ಬಿಎಂಟಿಸಿ ಸಿಬ್ಬಂದಿಗೆ ಭಯದಿಂದ ಕೆಲಸ ಮಾಡುವ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು.